So hi guys, welcome back to GP Blogs. So good morning and have a good day. Today morning I listen a bad news for me. Recently ನನ್ನ ಫ್ರೆಂಡ್ ಒಬ್ಬ ಮದುವೆ ಆಗಿದ್ದ. Is staying in Mangalore actually. But what happened is I just only had a few months. He just married. She's already have an affair with someone. ಸೊ ಅದು ಗೊತ್ತಾಯಿತು ನಿನ್ನೆ. ಸೊ ಈಸ್ ಕಾಲ್ಡ್ ಮೀ ಆ್ಯಂಡ್ ಟೆಲ್ ದಟ್ ಹೋಲ್ ಸ್ಟೋರಿ. ಸೊ ಏನಾಗಿದೆ ಅಂತಲೇ ಗೊತ್ತಾಗ್ತಿಲ್ಲ. ಏನಕ್ಕೆ ಅಫೇರ್ಸ್ ಬೇಕು? ಅಟ್ಲೀಸ್ಟ್ ಹೋಲಿ ಹಾಳಾಗೋಲಿ, ಫಸ್ಟೇ ಮದುವೆ ಆಗಿದ್ರಿ ತಾನೆ, ಮದುವೆ ಆದ್ಮೇಲಾರು ನೆಟ್ಟಿಗಿರ್ಬೇಕು ತಾನೆ. ಮುಂಚೆ ಏನಾದರೂ ಹಾಳು ಮಾಡ್ಕೊಂಡು ಹೋಗ್ಲಿ, ಅಟ್ಲೀಸ್ಟ್ ಮದುವೆ ಆದ್ಮೇಲಾರು ನೀಟಾಗಿರ್ಬೇಕಾ? ಅದೇನು ದರಿದ್ರ ಒಂದು ಸತ್ತಾಯ್ತೋ ಏನೋ ಗೊತ್ತಿಲ್ಲ. ಎಲ್ಲ ಹೆಣ್ಮಕ್ಳು ಇದೇ ಕುಂತಿದ್ದಾರೆ ಅನ್ಸ್ಬಿಟ್ಟಿದೆ ನೋಡಿ ಮದುವೆ ಆಗೋರಿಗೆ. ನಿಜವಾಗ್ಲೂ ಹೇಳ್ತೀನಲ್ಲ, ಅವ್ನು ಎಷ್ಟು ಬೇಜಾರು ಮಾಡ್ಕೊಂಡು ಫೋನ್ ಮಾಡಿದ್ದ ಅಂದರೆ ನಿಜವಾಗ್ಲೂ ಗೈಸ್, ಇಟ್ಸ್ ವೆರಿ ಡಿಸಪಾಯಿಂಟೆಡ್. ಮಾರ್ನಿಂಗ್ಗೆ ನಾವು ಯಾವಾಗಲೂ ಎಷ್ಟು ಚೆನ್ನಾಗಿದ್ವಿ. ಸುಮ್ಮನೆ ಮನೇಲಿ ಎಲ್ಲರೂ ಸೇರಿ ಫೋರ್ಸ್ಫುಲಿ ಅವ್ನಿಗೆ ಮದುವೆ ಮಾಡಿಸಿದ್ರು, ಬೇಡ ಅಂದರೂ ಮದುವೆ ಮಾಡಿಸಿದ್ರು. ಇವತ್ತು ನೋಡಿ ಸಫರ್ ಪಡ್ತಿದ್ದಾನೆ. ಯಾವ ರೇಂಜಿಗೆ ಸಫರ್ ಪಡ್ತಿದ್ದಾನೆ ಇವು ಕಚಡ ಏನೋ ಗೊತ್ತಿಲ್ಲ. ಅವನೊಂದು ಒಬ್ಬನ ಸಾಕಾಗಲ್ಲ, ಇಬ್ಬಿಬ್ರು ಮೂರು ಜನ ಅಫೇರ್ಸ್ ಬೇಕು ಇವರಿಗೆ. ಫಸ್ಟ್ ಅದ್ರಾಗ ಈ ದರಿದ್ರ ಆಟಗಳು ಬೇರೆ. ಈಗ ನೋಡ್ರಿ, ಈಗ ಸಫರ್ ಪಡ್ತಿರೋದು ಈಗ ಆ ಹುಡುಗ ಎಷ್ಟೋ ಚೆನ್ನಾಗಿ ದುಡ್ಕೊಂಡು ಮಜಾ ಮಾಡ್ಕೊಂಡಿದ್ದ. 60-70 ಸಾವಿರ ಸ್ಯಾಲ್ರಿ ಅಂತಾನೆ. ಏನಕ್ಕೆ ಬೇಕಿಂತ ದರಿದ್ರ ಆಟಗಳು ಅಂತೇಳಿ? ಈ ಫಸ್ಟ್ ಆಫ್ ಆಲ್ ಇವ್ರಿಗೆ ಎಸ್ಪೆಷಲಿ ಇವ್ರು ದುಡಿಯೋಕ್ಕೆ ಶುರು ಮಾಡಿದ್ರೆ ಇಂಥ ಆಟಗಳು ಶುರು. ಹೊರಗಡೆ ಹೋಗ್ತಾಳೆ, ದುಡಿತಾಳೆ, ಇಲ್ಲಿ ಬರ್ತಾಳೆ, ಇಂಥವೆಲ್ಲ ನಾಟಕಗಳು ಆಡೋದು, ಮೆಸೇಜ್ಗಳು ಮಾಡ್ಕೊಂಡು ಕೂತ್ಕೊಳ್ಳೋದು, ಹೊರಗಡೆ ಹೋಗಿ ಮೀಟ್ ಆಗೋದು. ಅಲ್ಲ ಗೈಸ್, ಅರ್ಥ ಮಾಡ್ಕೊಳ್ಳಿ. ಸ್ವಂತ ಗಂಡಂಗೆ ಇವತ್ತಿನವರೆಗೂ ಮದುವೆ ಆಗಿ ಇಷ್ಟು ತಿಂಗಳಾಯಿತು, ಅವಳು ಇನ್ನೂ ಅವ್ನಿಗೆ ಗಂಡಂಗೆ ಪಾಸ್ವರ್ಡ್ ಕೊಟ್ಟಿಲ್ಲ ವಾಟ್ಸಪ್ಪಿಂದ. ಇವೊಂದು ಕಂಪ್ಲೀಟ್ ಎಂಟೈರ್ ವಾಟ್ಸಪ್ಪು, ಆಮೇಲೆ ಮೊಬೈಲಿನ ಸ್ಕ್ರೀನ್ ಲಾಕು, ಪ್ಯಾಟ್ರನ್ನು, ಆಮೇಲೆ ಒಂದು ಏನೋ ಬ್ಯಾಂಕಿಂಗು, ಇಂಟರ್ನೆಟ್ ಬ್ಯಾಂಕಿಂಗು, ಫೋನ್ಪೇ, ಗೂಗಲ್ ಪೇ ಎಲ್ಲ ಪಾಸ್ವರ್ಡ್ ಕಂಪ್ಲೀಟ್ ಎಲ್ಲ ಕೊಟ್ಟಿದ್ದಾನೆ. ಎಲ್ಲ ಕಂಪ್ಲೀಟಾಗಿ ಕೊಟ್ಟಿದ್ದಾನೆ. ಬಟ್ ಅವಳ ಕಡೆಯಿಂದ ಏನೂ ಎಫರ್ಟ್ ಇಲ್ಲ ಗೈಸ್, ಟೋಟಲಿ. ಹೆಂಗಿರ್ಬೇಕು ಹೋಗ್ಲಿ ಹುಡುಗ್ರಿ? ಏನು ಜೀವನ ಏನು ಮಾಡ್ಬೇಕಂತೇಳಿ ಇಂಥ ದರಿದ್ರ ಲೈಫ್ ಮಾಡ್ಕೊಂಡು ಹುಡುಗ್ರ ಜೀವನಗಳು ಹಾಳು ಮಾಡ್ಕೊಂಡು, ಇನ್ ಕೇಸ್ ಏನಾರು ಇದನ್ನೇನಾರು ಅಕಸ್ಮಾತ್ ಅವ್ರ ಪೇರೆಂಟ್ಸಿಗೆ ಮುಟ್ಟಿಸ್ತಿಲ್ಲ ಅಂದರೆ ಡೆಫಿನೆಟ್ಲಿ ನಾಳೆ ಇವನು ಡ್ರಮ್ಮು ಇಲ್ಲಾಂದರೆ ಯಾವ್ದ್ರಾಗಾರ ಸಿಲಿಂಡ್ರ್ ಒಳಗೆ ಇವನು ಇರ್ತಾನೆ, ಇಲ್ಲ ಮಿಕ್ಸಿ ಜಾರು ಕಟ್ ಮಾಡಿ ಮಿಕ್ಸಿ ಜಾರ್ ಒಳಗೆ. ಇಂಥ ದರಿದ್ರ ಲೈಫ್ ಬದುಕಕ್ಕೆ ಏನಕ್ಕೆ ಹೆಂಗೆ ಮನ್ಸು ಬರುತ್ತೆ ಅಂತೇಳಿ. ಹುಡುಗರಿಗೆ ಮನ್ಸು ಬರೋಲ್ಲ ಒಬ್ಳನ್ನ ಬಿಟ್ಟು ಇನ್ನೊಬ್ಳನ್ನ ಹೋಗಿ ಇರ್ಬೇಕಂದ್ರೆ. ಬ್ರೇಕಪ್ ಆದರೆ 2-3 ವರ್ಷ ಆದರೂ ಮೂವ್ ಆನ್ ಆಗೋಕ್ಕಾಗಲ್ಲ ಹುಡುಗರಿಗೆ. ಅವು ಹೆಂಗೆ ಹೋಗ್ತಾವೋ ಏನೋ ಗೈಸ್. ಹೇಳ್ತೀನಲ್ಲ, ಫಸ್ಟ್ ಆಫ್ ಆಲು ನೀವು ಗರ್ಲ್ಸ್ ಬಗ್ಗೆ ಏನಾರ ತಿಳ್ಕೊಳಕ್ಕಿಂತ ಮುಂಚೆ ಗರ್ಲ್ಸ್ ಸೈಕಾಲಜಿ ತಿಳ್ಕೊಳ್ರಿ ಫಸ್ಟ್. ಹೇಳ್ತೀನಿ ಯಾಕೆ ಗೊತ್ತಾ? ಅವರಿಗೆ ಒಬ್ಬರೇ ಸಾಕಾಗಲ್ಲ. ಫಸ್ಟ್ ಆಫ್ ಆಲ್ ಅವ್ರ ಆ್ಯಕ್ಟಿವಿಟೀಸ್ನ ತಿಳ್ಕೊಳ್ಳಿ ಗೈಸ್. ನೀವು ಬೇಜಾರು ಮಾಡ್ಕೊಂಡ್ರೆ ಪರವಾಗಿಲ್ಲ. ಐ ವಿಲ್ ಟೆಲ್ ಯು ಒನ್ ಥಿಂಗ್, ಬಿಫೋರ್ ಯು ಮ್ಯಾರಿ ಟು ಎನಿ ಗರ್ಲ್ಸ್, ಪ್ಲೀಸ್ ಅವ್ರ ಬಗ್ಗೆ ಸ್ಪೈ ಮಾಡೋದ್ರು ಅಷ್ಟೇ ಕಂಪ್ಲೀಟ್ ಹೋಲ್ ಬ್ಯಾಕ್ಗ್ರೌಂಡ್ ತಿಳ್ಕೊಳ್ಳಿ. ಯಾಕೆ ಗೊತ್ತಾ? ಇವತ್ತು ನೋಡಿ ನೀವು ಅನ್ಬೋದು ಏನಕ್ಕೆ ಅನುಮಾನ ಪಡಬೇಕು ನಮ್ಮ ಹುಡುಗಿ ಹಂಗೆ ಹಿಂಗೆ ಅಂತೇಳಿ. ನೀವು ಇವತ್ತೇನಾರು ತಿಳ್ಕೊಳ್ಳಿಲ್ಲ ಅಂದರೆ ಹೋಲ್ ಲೈಫ್, ಎಂಟೈರ್ ಲೈಫ್ ನೀವು ಸಫರ್ ಪಡ್ಬೇಕಾಗತ್ತೆ. ಹೇಳ್ತೀನಿ ಕೇಳಿ. ಇವಾಗ ಅದೇ ಆಗಿದ್ದು ಇವಾಗ ನಮ್ಮ ಹುಡುಗನ ಲೈಫ್ ಒಳಗು. ಈಗ ಅವ್ನು ಯಾರು ನೋಡ್ತಾರೆ? ಈಗ ಹೋಗ್ಲಿ, ಅವತ್ತೆಲ್ಲರೂ ಸೇರಿ ಮದುವೆ ಮಾಡಿಸಿದ್ರು, ಇವತ್ತು ಯಾವನು ಬಂದು ನೋಡ್ತಾನೆ? ಸಫರ್ ಪಡ್ತಿರೋದು ಇವನು. ಇನ್ನೂ ಮದುವೆಯಾಗಿ ಇನ್ನೂ ಇಷ್ಟು ತಿಂಗಳು ಆಗಿಲ್ಲ, ಆಲ್ರೆಡಿ ಇದು. ಅವಳು ಅಕಸ್ಮಾತ್ ನಾಳೆ ಏನಾರು ಇವನು ಸಾಯಿಸಿದ್ರೆ ಯಾರು ಹೊಣೆ ಗಾಯ್ಸು ಇಲ್ಲಿ? ಏನು ದರಿದ್ರ ಬಂದ್ಕುಂತಾಯ್ತೋ ಏನೋ ಗೊತ್ತಿಲ್ಲ. ಹೇಳ್ತೀನಲ್ಲ, ಹುಡುಗರ ಜೀವನ ಅಂತೂ ಕೆರಾಡ್ದೋಗ್ತಿರೋದಂತೂ ನಿಜ ಗಾಯ್ಸ್. ಹೇಳ್ತೀನಲ್ಲ, ಬೇಕಾ ಅಂತ ಇವ್ರಿಗೆ ದರಿದ್ರದೋಗಿ ಏನು ಹಾಕುಂತಾಯ್ತೋ ಏನೋ. ಬರೀ ಅಫೇರ್ಸ್ಗಳು ಕೇಳೋಕ್ಕೆ ಅಸಹ್ಯ ಅಪ್ಪ. ಅದ್ರಾಗೂ ಈಗಿನ ಹುಡುಗಿಯರು ನೋಡೋಕ್ಕಂತೂ ಶಿವ. ಅದ್ರಾಗೂ ಎಸ್ಪೆಷಲಿ ಜೆನ್ಸಿಗಳಿಗಂತೂ ಅವ್ರಿಗೆ ಫಸ್ಟ್ ಆಫ್ ಆಲ್ ಅವರಿಗೆ ಏನೋ ಬಾಡಿ ಕೌಂಟ್, ಇಟ್ಸ್ ಒನ್ ಆಫ್ ದಿ ಗ್ರೇಟೆಸ್ಟ್ ಅಚೀವ್ಮೆಂಟ್. ಬಾಡಿ ಕೌಂಟ್ಸ್ ಅಂದರೆ ವಾವ್. ಏನು ಬಾಡಿ ಕೌಂಟ್ಸು? ನಂದು 10, ನಂದು 12, ನಂದು 15, 10, 5. ವಾವ್, ವಾಟ್ ಆನ್ ಅಚೀವ್ಮೆಂಟಾ! ಎದೆ ಸಿಳಿಯೋರು ಒಂದು ಅಕ್ಷರ ಬರಲ್ಲ ಬಾಡಿ ಕೌಂಟ್ಸ್ಗಳು. ಮತ್ತೆ ಅದರಲ್ಲಿ ಮತ್ತೆ ಇನ್ನೊಂದು ಏನೋ ಈ ಅಕೌಂಟ್ಗಳು ನೋಡ್ಬೇಕು ನೀವು. ಏನೋ ಇನ್ಸ್ಟಾಗ್ರಾಮ್ ಅಕೌಂಟ್ಗಳು ಎಷ್ಟು ಜನ ಮೇಂಟೈನ್ ಮಾಡ್ತಿರ್ತಾರ ಒಬ್ಬೊಬ್ರು. ಹುಡುಗಿ ಏನು ಬಾಳ್ತಾರೋ ಏನೋ. ನಿಜವಲ್ಲ ಗೈಸ್, ಬೇರೆ ಸಿಟ್ಕೊಂಡ್ಬಿಟ್ಟೈತೆ ಅವ್ನು ಬೆಳಿ. ಅವ್ನು ನಿನ್ನೆ ಫೋನ್ ಮಾಡಿ ಹೇಳ್ದಾಗಂತೂ ನಿಜ ಹೇಳ್ತೀನಲ್ಲ, ಯಾರಿಗೆ ಎಷ್ಟು ಅನ್ನಿಸ್ತಾ ಗೊತ್ತಿಲ್ಲ. ಅಕಸ್ಮಾತ್ ಅದು ನಾಳೆ ಹೆಂಗೆ ಬರ್ತಾ ಹೊರಗಡೆ ಗೊತ್ತಿಲ್ಲ. ನಾವೆಲ್ಲ ಜೊತೆಗಿರೋರು, ನಾವೆಲ್ಲ ಅಷ್ಟು ವರ್ಷದಿಂದ ಜೊತೆಗಿರೋರು. ಎಷ್ಟು ಬೇಜಾರಾಗಿರ್ಬಾರ್ದು ಕೇಳಿದಾಗ. ನೋಡೋಣ ಗೈಸ್ ಎಲ್ಲಿ ಬಂದು ನಿಲ್ಲುತ್ತೆ. ಐ ವಿಲ್ ಅಪ್ಡೇಟ್ ಯು. ಸೊ ಬೆಳಗ್ಗೆ ಎದ್ದು ಡ್ಯೂಟಿಗೆ ಹೋಗಿರ್ತಾ ಮುಂಚೆ ಆಂಜನೇಯ ದೇವಸ್ಥಾನಕ್ಕೆ ಹೋಗಿ ನಮಸ್ಕಾರ ಮಾಡ್ಕೊಂಡು ಆಮೇಲೆ ಡ್ಯೂಟಿಗೆ ಹೋಗಿರ್ತಾ ಇದ್ದೆ.
माती म्हणजे राहते ನಾವೆಲ್ಲ ಆಲ್ಮೋಸ್ಟ್ ಒಂದು 13 ಇಯರ್ಸಿಂದ ಬರ್ತೀವಿ. ಭೀಮಾ ಬಿಟ್ಬಿಟ್ಟು ಬೇರೆ ಕೆಲಸ ಹುಡ್ಕೋ ಅಲ್ಲಿ ಹಾಯ್ ಭೀಮಾ ಭೀಮಾ ಯಾರಿದು ಭೀಮಾ ಭೀಮಣ್ಣ ಲೇ ಭೀಮಾ ಓಡ್ಬೋ 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 ಬರ 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 ಭೀಮಾ ಬೈಲಿ ಬಾ 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 ತುಂಬ ಥ್ಯಾಂಕ್ ಯು ಸೋ ಮಚ್. ಸಿಕ್ಕಾಪಟ್ಟೆ ಖುಷಿಯಾಗಿದೆ. ನನಗೆ ಏನು ಮಾತಾಡ್ಬೇಕಂತ ಗೊತ್ತಾಗ್ತಾ ಇಲ್ಲ. ಆರಾಮತ್ತೆ ಚೆನ್ನಾಗಿದೆಯಾ ಅತ್ತೆ? ಅಯ್ಯೋ ಏನತ್ತೆ ಸಮಾಚಾರ ಏನತ್ತೆ ಸಮಾಚಾರ ಹೇಳುವುದಕ್ಕೂ ಕೇಳುವುದಕ್ಕೂ ಸಮಯವಲ್ಲ. ಹೇಳತ್ತೆ ಫ್ಯಾನ್ ಹಚ್ಚಮ್ಮ. ಆತ ಅತ್ತೆ ನಂದು ಊಟ ಆಯ್ತತ್ತೆ ಆ್ಯಕ್ಚುಲಿ. ಅತ್ತೆ ನಾನು ಊಟ ಮಾಡ್ಕೊಂಬಂದೆ ನಾನು. ಅಂಕಲ್ ನಿಂದು ಇಲ್ಲ ಈಗ ಭೀಮಣ್ಣ ಲೇ ಭೀಮ ಸ್ವಲ್ಪ ಹಿಂಗೆ ನೋಡು, ಅದ್ಯಾಕೆ ಹಿಂಗೆ ನೋಡ್ತೀಯ? ನನ್ನ ಸಾಕ್ಸ್ ಎಲ್ಲ ಗಾಯ್ಸ್ ಇವನ ಹೆಸರು ಭೀಮ, ಇವರು ನಮ್ಮ ಚಿಕ್ಕಪ್ಪ. ಅಂಕಲ್ ಹಾಕಿಲ್ಲ ಅಂಕಲ್ ಅದು ಏನಾಯ್ತದು? ಅಲ್ಲ ಅದು ಇದ್ದಿತ್ತಲ್ಲ ಏನಾಯ್ತು ಅದಕ್ಕೆ? ಹೋಗು ನಾವೇನು ಕರೆಯಲ್ಲ, ಹೋಗು ನಾವು ಕರೆಯಲ್ಲ, ಹೋಗಲ್ಲ. ನೋವಿದೆ, ಆಕ್ರೋಶ ಇದೆ. ಯಾಕೆ ಭಗವಂತ ನನಗಿಷ್ಟು ಪ್ರಶ್ನೆ ಮಾಡ್ತಾ ಇದ್ದಾನಲ್ಲ, ನಾನು ಯಾರಿಗೇನು ಮೋಸ ಮಾಡಿದ್ದೆ? ಭೀಮಾ ಏನು ಭೀಮಾ ಬೇಡ ಬಾ 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 ಬೇಡ ಬಾ ಬೇಡ ಬೇಡ ಬಾಪ ನಾ ಒಳಗೂ ನಡಿ. ಡಿಪ್ರೆಷನ್ ಭೀಮಾ ಇಲ್ಲ ಇಲ್ಲ ಬಾ ಬಾ ಬಾ. ಆಟ ಆಡ್ತಾನೆ ಅಂಕಲ್ ಚೈನ್ ಇಲ್ಲ ಅಲ್ಲ, ಚೈನ್ ಎಲ್ಲಿ? ಒಂದೊಂದು ಮುತ್ತು ಕಡೆ ತಪಸ್ಸು ಮಾಡಿ ಪಡಿಬೇಕಿಂತ. ಬಿಂದು ಭೀಮನ್ ಬೆಲ್ಟ್ ಎಲ್ಲಿ? ಬಿಂದು ಅಲ್ಲ ಭೀಮನ್ ಬೆಲ್ಟು ಅವ್ನು ನೋಡ್ ಬಾ ಇಲ್ಲಿ ಎಗರಾಡ್ತಿರೋದು ಅವನು. ಮತ್ತೆ ಆರಾಮ ಭೀಮಾ ಅಲ್ಲ ಭೀಮಾ ಅಲ್ತಿರೋಡು ಬಿಲ್ದು ನೀವು ಆಡು ಇಷ್ಟ ಆಟಾಡ್ತೀವಿ ಆಟಾಡ್ ಬಾಯ್ಲಿ ಒಂದು ಅಲ್ಲೈತೆ ಒಂದು ಒಳಗೈತಾ? ಹಾಂ ಸರಿ. ನನ್ನ ಮಕ್ಕಳ ನನ್ನ ಇಷ್ಟ ಬಂದಿದ್ದ ನಾನು ಹಾಕೊಂತೀನಿ, ನನಗೆ ಇಷ್ಟ ಬಂದ ಓಡಾಡ್ತೀನಿ. ನೀವ್ಯಾರ ಕೇಳಕ್ಕದನ್ನ? ಎಷ್ಟು ಒಂದು ವರ್ಷ ಎಷ್ಟು ಅಂಕಲ್ ಈಗ? ಒಂದು ವರ್ಷದ ಮೇಲೆ ಹಾಂ ಅತ್ತ ಇಲ್ಲೇ ಕೊಡ್ರತ್ತ ಇಲ್ಲೇ ಬೇಡ ಆಂಟಿ. ಏನಾಯ್ತಾ? ಡಿಪ್ರೆಷನ್ ಏನು ಕೇಳ್ತೀಯ? ಏನೇನು ವಿಡಿಯೋ ಮಾಡ್ಕೊಂಬಂದ? ಹೆಸರು ಕೊಡಪ್ಪ ಸಾಕು. ನೋಡಕ್ಕಾಗ್ದೆ, ನಗಕ್ಕಾಗ್ದೆ, ಅಳಕ್ಕಾಗ್ದೆ, ಬಾಳಕ್ಕಾಗ್ದೆ, ಸಾಯಕ್ಕಾಗ್ದೆ, ಮರಿಯಕ್ಕಾಗ್ದೆ. ನನ್ ಬಾಳ್ಗಷ್ಟೇ ಸಮಯ ಆನಂದಮಯ. ಶುರು ಆಗುತ್ತೆ 7:30 8 ಗಂಟೆಗೆಲ್ಲ ಮಾಡ್ಬಿಡ್ತಾರೆ. ನೀವು ಹೇಳಿದ್ರೆ ನಾನು ಒಪ್ಕೊಂಡಿದ್ದೀನಿ ಅಷ್ಟೇ. ಅಯ್ಯೋ ಈ ನರ್ಕ ನೋಡಕ್ಕಾಗ್ತಿಲ್ಲ. ಇಲ್ಲ ಏನಿಲ್ಲ, ಯಾವಾಗ ಕೊಳದಾಗ ನೀರಿತ್ತಲ್ಲ ಏನದು ಅದೇ
ಏನೇ ಪವರ್ ಇರ್ಲಿ ಅವ್ನು ಯಾವನ್ನೇ ಆಗ್ಲಿ ಎಂಥ ದೊಡ್ಡ ಸ್ಥಾನದಲ್ಲೇ ಇರ್ಲಿ ಅವನು ಇನ್ನೊಬ್ಬನ ಹಾಳು ಮಾಡಕ್ ಅವನ ಪ್ರಾಣ ಹಣೆಲೂ ಬರ್ತದೆ. ದಯವಿಟ್ಟು ಹಾಡು ಹಾಕ್ಬೇಡಪ್ಪ, ಇವತ್ತು ತಲೆನೋವು ಫುಲ್ಲು ಬಂದೈತೆ ಹೇಳ್ತಾ ಇದ್ದೀನಿ. ನಾ ಮಾತ್ರೆ ನುಂಗಲ್ಲ. ನಿಜ ನಾ ಫಸ್ಟ್ ಟೈಮ್ ನೋಡಿದ್ದು ಎಲ್ಲವೂ ಒಂದೊಂದು ತೊಗೊಂಡ್ರಲ್ಲ ಭೀಮಣ್ಣ, ಎಲ್ಲ ಮೂಳೆ ಹಿಡ್ಕೊಂಡ್ರೆ ನೀನೇನು ಅಮೃತ ಹಿಡ್ಕೊಂತೀವಿ. ಈ ಊಡು ಇಕ್ತತ್ ನೋಡಲ್ಲಿ. ಅಯ್ಯೋ ಅಯ್ಯೋ, ದುರ್ಬೀಜ್ ಕುಟ್ಟಿದ ದುರಹಂಕಾರದ ದುರಾಭಿಮಾನದ ದುಸ್ಸಹವಾಸದ ನನ್ನ ಮಗ, ನೀನು ಇಲ್ಲಿದ್ದೀರಾ? ನೀನು ಯಾವೂರಲ್ಲ ನಿಂದು? ನಮ್ಮ ಮನೆ ಹತ್ರ ಒಂದು ಏನೋ ಬಾಬಿ ಅಂತ ಐತೆ, ಸೇಮ್ ಬುಜ್ಜಿ ಇದ್ದಂಗೆ ಐತೆ, ಏನಿಲ್ಲ ರೂಢಿ ಆಗ್ಬಿಟ್ಟೈತೆ, ಹೋಗ್ಬಿಟ್ರೆ ಸಾಕು. ನಾನು 3 ಸಲ ಏನಿಲ್ಲ ಅಲ್ವಾ ಅಂದ್ರೆ ನಾನು ಮುದ್ದು ಮೆಸೇಜ್ ಮಾಡಕ್ ಕಳ್ಸ್ಬಿಟ್ಟು ಇವಾಗ ಯಾರು ಕುಮ್ಮಿನ ಪ್ರಾಕ್ಟೀಸ್ ಆಗೋಗುತ್ತೆ ಬಿಂದು. ಬರ್ತಾ ಇರ್ಲಿಲ್ಲ ಅವನಿಗೆ, ಮುಂಚೆ ಬರ್ತಾ ಇರ್ಲಿಲ್ಲ. ಹಲೋ ಬರ ಇಲ್ಲಿ. ಏನ್ಲಿ ಇಷ್ಟು ಉದ್ದದಿಯ ಅಲ್ಲಿ ಭೀಮಾ, ಇಷ್ಟಿದ್ದಿ ನನ್ನ ಮಗಂದ ಇಷ್ಟಿದ್ದಿ, ಎಷ್ಟು ಹಾರಾಡ್ತಿ ನೋಡು. ಅದೇನು ಇಷ್ಟೇನಿಲ್ಲ, ನಿಮ್ಮ ಉದ್ದ ಹ್ಞೂ ಓ ಏನೋ ಭೀಮಾ, ನನಗೇನು ಉದ್ದ ಬೆಳೆದ್ಬಿಟ್ಟೆ ನಾವು. ಇನ್ನೂ 1.5 ವರ್ಷ ನನ್ನ ಮಗನೇ ತಂದಾಗ ಇಷ್ಟಿದ್ದೆ, ಆಲೆ ನನಗೇನು ಉದ್ದ ಬೆಳೆದಿದ್ಯಾ? ನನ್ನ ಮಗಂದು ನನಗೇನು ಉದ್ದ ಬೆಳೆದ್ಯಾ? ಏನು ತಿಂದೆ ಅಂತೇಳು? ಅರ್ಲಿ ಮಾರ್ನಿಂಗ್ ಫುಡ್ ಏನು ಮಗುದು? ಮಗು ನಿಂದೇನು ಫುಡ್ಡು ಅರ್ಲಿ ಮಾರ್ನಿಂಗ್? ಹಾಂ ಹೆಬ್ಬಳ ನಡಿಯಲೇ ಭೀಮಣ್ಣ, ನೀನು ಹೆಬ್ಬಳಕ್ಕೆ ಬರ, ಅತ್ತೆ ಕರಿತೈತೆ, ಬರ ಹೋಗೋಣ ಇವತ್ತು ನಡಿ. ಇಲ್ಲ ಒಂದು ರೂಪಾಯಿ ಅದಕ್ಕೆ ಆಟ ಆಡೋದೊಂದು ಗೊಂಬೆ. ಹಾಂ ಭೀಮಾ ಬರಲೇನೋ, ಆಫೀಸಿಗೆ ಟೈಮ್ ಆಯಿತು, ಸೊ ಆಫೀಸಿಗೆ ಹೋಗೋಣ. ಐ ಆಮ್ ಗೆಟಿಂಗ್ ಲೇಟ್ ಗೈಸ್, ಸೊ ಹೋಗುವ ಆಫೀಸಿಗೆ. ನಮ್ಮ ಅಂಕಲ್ ಮಲಗ್ಬಿಟ್ಟೈತೆ. ಈಗ ಎಗ್ರಾಡು ಕ್ಲಿಪ್ ಹಾಕಂಕಲ್ಲ ಹೇಳ್ತೀನಿ, ಎಗ್ರಾಡ್ತೀಯಾ? ಹಾಂ ಬಾ ಈಗ ಬಾ. ಆಟ ಆಡ್ತೀವಿ. ಹಾರಾಡ್ತಿದ್ದೆ ಹೋಗಿ. ನಮಗೆ ಪಿನ್ ಹಾಕಿದ್ರೆ ಆಗಲ್ಲ ಗೈಸ್. ಕೋಪ ಬಂದ್ರೆ ಅದೇ ನೀನ್ ಕಚ್ಚಾಟ್ ಕಲ್ಸ್ಕೊಡ್ತೀಯ ನೋಡು, ಅವ್ನಿಗೂ ಕೋಪ ಬರುತ್ತೆ. ಬಾರ ಇಲ್ಲಿ ಭೀಮಾ.
ನಿಮ್ಮ ಬಾಯಿಗೆ ನಾನು ಹಾಕ್ತಾರೆ ಬಾಯಿ ಬರ್ಬೇಡಿ ಬಾ ಊಟ ಆಯಪ್ಪ ಬಾರ ಭೀಮಣ್ಣ ಇಲ್ಲಿ ಲೈ ಕೊಡ್ಬಾರ ಇಲ್ಲಿ. ಹಾ ಈಗ ಈಗ ಆಟ ಅನ್ರಿ. ಎಗರಾಡ ಈಗ ಈಗ ಎಗರಾಡ ಈಗ ಎಗರಾಡ ಈಗ ಎಗರಾಡ ಮಗಂದು ಇವಾಗ ಬಾಯ್ಲಿ ಬಾಯ್ ಇವಾಗ ಎಗ್ರ ಬಾಯ್ ಈಗ ಎಗರಾಡ ಅಂಕಲ್ ಬಾಯ್ಲ. ಯಪ್ಪ ಭೀಮಾ ನೋಡಲ್ಲ ಅಂಕಲಿಗೆ ಯಾರು ಹಾಕ್ಬಿಟ್ಟವ್ರ ಕಾಲಿಗೆ. ಭೀಮಾ ಭೀಮಾ ಯಾರು ಹಾಕೋರು ಹೋಗು ತೆಗಿ ಬರೋ ತೆಗಿ ಇಲ್ಲಿ ನೋಡಿ ಇಲ್ಲಿ ಭೀಮಾ ಹಾಕ್ಬಿಟ್ಟಲ್ಲ ತೆಗೆದಲ್ಲ. ಯಾಕೆ ಮುಗಿಸ್ಬಿಟ್ಟಿದ್ದೀನಿ ಹೌದಾ ನಮ್ಮ ಅಪ್ಪನ ಕಡೆ ಎಷ್ಟು ಮಾಡ್ತಾರೆ ಯಾರ ನೀನು ಸುರಿಯಾನ ಇಲ್ಲಿ ಹೋಗ್ರಿ ರೂಮ್ಗೆ ನೀನು ಭೂಮಿ ಅಲ್ಲಿ ಮನೆ ಕಂತಾರೆ ನಾವು ಇಲ್ಲಿ ಮನೆ ಕಂತೀವಿ ಇಲ್ಲ ಅಂದ್ರೆ ಇಲ್ಲೇ ಮನೆ ಕಂತೀವಿ ನಾವು ಹೋಗಿ ಮನೆ ಕಂತೀವಿ. ಎಲ್ಲಿ ಮಲಗ್ತೀರಿ ಎಲ್ಲಿ ಮಲಗ್ತೀರಿ? ನೀನು ನಿಮ್ಮಯ್ಯ ಹೋದ್ರೆ ರೂಮ್ಗೆ ನಾವು ಮನೆ ಕಂತೀವಿ. ಏನು ಅಂಕಲ್ ಹೋಗಲ್ಲ ನಿನ್ನ ಒಳಗೆ? ನಾವೆಲ್ಲ ನಾನಂತನ ರೂಮಲ್ಲಿ ಹೆಂಗ್ ಮಲಗೋಣ ಆಗಲ್ಲ ಹೋಗೇ ಹೊರಗೆ ನಿಮ್ಮಲ್ಲಿ ನನಗೆ ಮನೆ ಕಂತಲ್ಲ. ಹಾಂ ನೀವು ಹೋಗೋದು ನೀನು ಅಲ್ಲ ನೀವೇ 4 ಜನ ಎಲ್ಲಿ ಮಲ್ಕೊಂತೀರಾ? ನಾವಿಲ್ಲಿ 4 ಜನ ಆಸ್ತಿ ಮನೆ ಕಂತಾರೆ. ಅವ್ರು 3 ಜನ ಮನೆ ಕಂತಾರೆ ನಾನು ಅದೇ ಅಲ್ಲ 12 ಸೋಫಾ ಮೇಲೆ ಆಗಲ್ಲ ಮಲಗ್ಬಿಟ್ಟೈತೆ ನಮ್ಮಮ್ಮ. ಇವಾಗ ಮಲಗೈತೆ ಬೇಗ ಎದ್ದವಳಲ್ಲ ಅದಕ್ಕೆ. ಏ ಬೇಗ ರಾತ್ರಿ ಎಚ್ಚರ ಆಯ್ತಂದ್ರ ಮುಗೀತು. ಅಯ್ಯೋ ಒಂದ್ ಕಡೆ ನಗು ಒಂದ್ ಕಡೆ ಕೋಪ. ಯಾರ ಅಮ್ಮಂದ? ಏ ಅಮ್ಮ ಮಾತಾಡಕ್ಕೆ ಶುರು ಮಾಡ್ತಾನ್ರ. ಅಯ್ಯೋ ಶಿವ ಅಲ್ಪ ಮಾಡಿ ಬಜಾರಿ అష్టే ఒక్కడే ఎలా వెళ్తావు? నేను డ్రాప్ చేయనా? See you soon.